ನೀವೇ ಯುವಕರು. ಆವರೇಜ್ ಏಜ್ ಭಾರತದ್ದು 28 ಇದೆ. ಆ 28 ವರ್ಷ ವಯಸ್ಸಿನ ಯುವಕರು ಈ ದೇಶವನ್ನು ಕಟ್ಟತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಅದಕ್ಕಾಗಿ ಭಾರತವನ್ನು ಕಟ್ಟುವಂಥ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶ ಏನು ಸ್ವಾಮಿ ವಿವೇಕಾನಂದರು ಹೇಳಿದರು, ಅದನ್ನು ಇವತ್ತು ನಾನು ಕೂಡ ಪುನರುಚ್ಚಾರ ಮಾಡ್ತೇನೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಇವತ್ತು ಮೂರಕ್ಕೆ ಓಡೋರು ಯಾರು ಕೈ ಎತ್ತಿ? 3ಕ್ಕೆ ವಾಕ, 5ಕ್ಕೆ ರನ್, 10 ಏನ್ರಿ ಇದು ಬಹಳ ಕಡಿಮೆ ಇದ್ದೀರಲ್ಲ, ಎಲ್ಲ ಕೈ ಎತ್ತಿ. ನೀವೆಲ್ಲ ತೋಡ್ಬೇಕು. ಅದರಿಂದ ಒಳ್ಳೆಯದಾಗಲಿ ನಿಮಗೆಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರು, ಮಾಜಿ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಕೂಡ ಬೆಳಿಗ್ಗೆ ಎದ್ದು ಒಂದು 5 ಕಿಲೋಮೀಟರ್ ನಡೀತೀರಾ? 5 ಕಿಲೋಮೀಟ್ರ್ ಬೆಳಿಗ್ಗೆ ನಡೀತಾರೆ. ಒಂದು ಅರ್ಧ ಗಂಟೆ ಶಟ್ಲ್ ಆಡ್ತಾರೆ. ಸ್ವಲ್ಪ ಕಾಲಿಗೆ ಇತ್ತೀಚೆಗೆ ಒಂಚೂರು ಏನೋ ಡ್ಯಾಮೇಜ್ ಮಾಡ್ಕೊಂಡಿದ್ವಿ, ಸರಿ ಹೋಗಿದೆ ಈಗ. ಆಮೇಲೆ ನಮ್ಮ DC ಅವರು ಸುಮ್ಮನೆ ಹಾಕ್ಕೊಂಡು ಬಂದಿದ್ದಾರೆ ಟ್ರ್ಯಾಕ್ ಸೂಟ್. ಅವ್ರು ಹೇಳಿದ್ರು ಶೋಗೆ ಹಾಕ್ಕೊಂಡಿದ್ದೀನಿ, ಅವರು ಬಂದಿದ್ದಾರೆ. ಆಮೇಲೆ ನಮ್ಮ SP ಅವ್ರು ಟ್ರ್ಯಾಕ್ ಸೂಟಲ್ಲೇ ಬಂದರೆ ಓಡಬೇಕಾಗುತ್ತೆ ಅಂತೇಳಿ ಯೂನಿಫಾರ್ಮ್ ಮತ್ತು ನಮ್ಮ ತಹಶೀಲ್ದಾರ್ ಅವರೆಲ್ಲೋ ನೀವು ಮದುವೆಗೆ ಹೋದಂಗೆ ಬಂದಿದ್ದೀರಿ. ನಮ್ಮ ಏನೋ ಚೀಫ್ ಆಫೀಸರು, ಪುರಸಭೆ ಚೀಫ್ ಆಫೀಸರು, ಮತ್ತು ನಮ್ಮ ಸಾಹುಕಾರರು. ನೀವೇನೋ ರೆಡಿಯಾಗಿದೆ, ಓಡ್ತಿರಲ್ಲ. ಹಾಗಾಗಿ ಎಲ್ಲರೂ ಕೂಡ ಬಂದಿದ್ದಾರೆ. ತಾವೆಲ್ಲ ಆಯೋಜನೆ ಮಾಡುವಂಥ ಎಲ್ಲ ಸ್ನೇಹಿತರು ಮತ್ತು ತಾವೆಲ್ಲರೂ ಇದು ಏನು ತೋರಿಸುತ್ತೆ ಅಂದರೆ, ಗುಬ್ಬಿ ಮೊದಲಿಂದ ಒಂದು ನೀವೇ ಯುವಕರು. ಆವರೇಜ್ ಏಜ್ ಭಾರತದ್ದು 28 ಇದೆ. ಆ 28 ವರ್ಷ ವಯಸ್ಸಿನ ಯುವಕರು ಈ ದೇಶವನ್ನು ಕಟ್ಟತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಅದಕ್ಕಾಗಿ ಭಾರತವನ್ನು ಕಟ್ಟುವಂಥ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶ ಏನು ಸ್ವಾಮಿ ವಿವೇಕಾನಂದರು ಹೇಳಿದರು, ಅದನ್ನು ಇವತ್ತು ನಾನು ಕೂಡ ಪುನರುಚ್ಚಾರ ಮಾಡ್ತೇನೆ. ಹಾಗಾಗಿ